ಧರ್ಮಸ್ಥಳ ಬಗ್ಗೆ ಮುಸುಕುದಾರಿ ಆರೋಪ ಸುಳ್ಳು. ಇನ್ನ ಮುಸುಕುದಾರಿ ಮೊದಲ ಪತ್ನಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಮುಸುಕುದಾರಿ ಆರೋಪ ಮಾಡ್ತಾ ಇರೋದೆಲ್ಲವೂ ಕೂಡ ಸುಳ್ಳು ಅಂತ ಮುಸುಕುದಾರಿಯ ಮೊದಲ ಪತ್ನಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಹಣ ಗಳಿಕೆ ಮಾಡೋಕೆ ಈ ರೀತಿ ಕಿತಾಪತಿ ಮಾಡಿರಬಹುದು. 7 ವರ್ಷ ಜೊತೆಗಿದ್ರೂ ಕೂಡ ನನಗೆ ಏನೂ ಕೂಡ ಹೇಳಲಿಲ್ಲ, ಶವಗಳನ್ನ ಹೂತಿರುವ ಬಗ್ಗೆ ಹೇಳಿಲ್ಲ. ಇನ್ನ ಮೊದಲ ಪತ್ನಿ ಆತನೊಬ್ಬ ಸುಳ್ಳುಗಾರ ಅಂತ ಕೂಡ ಹೇಳಿದ್ದಾರೆ. ಅಹಂಕಾರಿ ಅಂತ ಕೂಡ ಹೇಳಿರುವಂಥದ್ದು ಮೊದಲ ಪತ್ನಿ. ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದ, ಹೊಡೆಯುತ್ತಿದ್ದ. ಮುಸುಕುದಾರಿ ಪತಿ ಬಗ್ಗೆ ತಮ್ಮ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂಥದ್ದು. ನೋಡಿ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೆದಕ್ತಾ ಹೋದ್ರೆ ಒಂದಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಯಾರೋ ಅನಾಮಿಕ ವ್ಯಕ್ತಿ ಮಾಸ್ಕ್ ಧರಿಸ್ಕೊಂಡು ಬರ್ತಾನೆ, ಮಾಸ್ಕ್ ಮ್ಯಾನ್ ದೂರನ್ನ ನೀಡ್ತಾನೆ, SIT ತಂಡ ರಚನೆಯಾಗುತ್ತೆ, 13 ಪಾಯಿಂಟ್ಗಳು ಇದ್ದಿದ್ದು 18 ಪಾಯಿಂಟ್ಗಳಾಗತ್ತೆ. ಎಲ್ಲವೂ ಕೂಡ 32 ಅಡಿ 18 ಅಡಿ ಎಷ್ಟು ಅಡಿ ಬೇಕಾದ್ರೂ ಅಗೆಯೋಣ ಅಂತ ಅಗಿತಾರೆ, ಎಲ್ಲದೂ ಖರ್ಚು ಮಾಡ್ತಾರೆ, ವೆಚ್ಚ ಮಾಡ್ತಾರೆ. ಆದ್ರೆ ಯಾವುದೇ ಕಳೆಬರ ಸಿಕ್ಕಿರ್ಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಏನೂ ಸಿಗದೆ ಇದ್ದಾಗ ಆ ಮುಸುಕುದಾರಿ ಹೇಳ್ತಾನೆ, ನನ್ನನ್ನ ಯಾರೋ ಒಂದು ಗುಂಪು ಈ ರೀತಿ ಮಾಡುವಂತ ತಲೆಬುರುಡಿ ತಂದ್ಕೊಟ್ರು ಎನ್ನುವಂತಹ ಮತ್ತೊಂದು ಬುರುಡಿಯನ್ನ ಬಿಡ್ತಾನೆ. ಇದೇ ವಿಚಾರವಾಗಿ ಇದೀಗ ಅವರ ಮೊದಲ ಪತ್ನಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಮುಸುಕುದಾರಿಯ ಮೊದಲ ಪತ್ನಿ ಹೇಳಿಕೆಯನ್ನ ನೀಡಿದ್ದಾರೆ. 7 ವರ್ಷ ಕೂಡ ಜೊತೆಗಿದ್ವಿ ಇದೇ ಧರ್ಮಸ್ಥಳದಲ್ಲಿ, ಆದ್ರೆ ನನಗೆ ಏನು ಕೂಡ ಹೇಳಿರಲಿಲ್ಲ. ಆತನೊಬ್ಬ ಸುಳ್ಳುಗಾರ, ಅಹಂಕಾರಿ, ನನಗೆ ನಿತ್ಯವೂ ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದ, ಹೊಡೆಯುತ್ತಿದ್ದ ಅಂತ ಆ ಮಾಸ್ಕ್ ಮ್ಯಾನ್ ಬಗ್ಗೆ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು ಮಾಧ್ಯಮಗಳಿಗೆ.